ಹಲೋ ಸ್ನೇಹಿತರೆ, ಹೊಂಗನಸು ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡೋದಾದರೆ ರಿಷಿ ಸರ್ ಫ್ಲೆಕ್ಸ್ ಪ್ರಿಂಟ್ ಮಾಡ್ಸೋಕ್ಕೆ ಅಂತ ಬಂದಿರ್ತಾರೆ. ಅದೇ ಟೈಮಲ್ಲಿ ಫ್ಲೆಕ್ಸ್ ಪ್ರಿಂಟ್ ಅವ್ರಿಗೆ ಅಸಿಸ್ಟೆಂಟ್ ಫೋಟೋನ ಫ್ಲೆಕ್ಸಿ ಮಾಡಿ ಅಂತ ಹೇಳಿರ್ತಾನೆ. ಅದನ್ನು ರೆಡಿ ಮಾಡ್ತಾ ಇರ್ತಾರೆ. ಅದನ್ನು ನೋಡ್ತಾರೆ ರಿಷಿ ಸರು. ಯಾರು ಇದು ಕೊಟ್ಟಿರೋದು, ನಿಮಗೆ ಹೇಗೆ ಸಿಕ್ತು ಅಂತ ಕೇಳ್ತಾ ಇರ್ತಾರೆ. ವೈಶ್ ಕಾಲೇಜಿಂದ ಬಂದಿದೆ ಸರ್, ಅವ್ರ ಅಸಿಸ್ಟೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇರ್ತಾರೆ ಅವರು. ಆಮೇಲೆ ಅದೇ ಟೈಮಲ್ಲಿ ಅಸಿಸ್ಟೆಂಟ್ ಬರ್ತಾನೆ ಫ್ಲೆಕ್ಸ್ ಇಸ್ಕೊಳ್ಳೋಕ್ಕೆ ಅಂತ. ಅಲ್ಲಿ ರಿಷಿ ಸರ್ನ ನೋಡ್ಬಿಟ್ಟು ಅಲ್ಲೇ ಸ್ಟಾಪ್ ಆಗ್ತಾನೆ. ಇಮಿಡಿಯೇಟ್ಲಿ ಶೈಲೇಂದ್ರ ಫೋನ್ ಮಾಡ್ತಾನೆ. ಸರ್, ಇಲ್ಲಿ ಫ್ಲೆಕ್ಸ್ ಇಸ್ಕೊಳ್ಳೋಕೆ ಬಂದಿದ್ದೀನಿ, ಬಟ್ ರಿಷಿ ಸರ್ ಇದ್ದಾರೆ ಇಲ್ಲಿ ಅಂತ ಹೇಳ್ತಾನೆ. ಸರಿ, ನಾನು 4-5 ಜನ ರೌಡಿನ ಕಳಿಸ್ತೀನಿ, ಅವನೇ ಅಂತ ತೋರಿಸು, ಅವನ್ನ ಸಾಯಿಸ್ಬಿಡ್ಲಿ ಇವತ್ತೇನೆ ಅಂತ ಹೇಳ್ತಾ ಇರ್ತಾನೆ ಶೈಲೇಂದ್ರ. ಈ ಕಡೆ ವಸುಧರ ಕಾಯ್ತಾ ನಿಂತಿರ್ತಾಳೆ ಮಹೇಂದ್ರ ಸರ್ಗೋಸ್ಕರ. ಇಬ್ಬರು ಭೇಟಿ ಆಗ್ತಾರೆ. ಭೇಟಿ ಆಗಿಬಿಟ್ಟು ಸರ್ ನಡೀರಿ ಸರ್, ರಿಷಿ ಸರ್ ಫ್ಲೆಕ್ಸಿ ರೆಡಿ ಮಾಡ್ಸೋಕೆ ಹೋಗಿದ್ದಾರೆ, ಆ ಜಾಗಕ್ಕೆ ಹೋಗೋಣ ಅಂತ ಇಬ್ಬರು ಹೊರಡ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಷನ್ ಸಿಗುತ್ತೆ. ರಿಷಿ ಸರ್ ಯೋಚನೆ ಮಾಡ್ತಾ ಇರ್ತಾರೆ, ಯಾರು ಮಾಡ್ತಿರ್ಬೋದು ಈ ಕೆಲಸ, ಹಳೇದನ್ನೆಲ್ಲ ಮತ್ತೆ ರಿವೈಸ್ ಯಾಕೆ ಮಾಡ್ತಿದ್ದಾರೆ, ನನ್ನ ಮೇಲೆ ಯಾರಿಗಿದೆ ದ್ವೇಷ ಅಂತ ಯೋಚನೆ ಮಾಡ್ತಾ ನಿಂತ್ಕೊಂಡಿರ್ತಾರೆ. ಅದೇ ಟೈಮಲ್ಲಿ ರೌಡಿಗಳು ಬರ್ತಾರೆ. ರೌಡಿಗಳು ಬಂದುಬಿಟ್ಟು ರಿಷಿ ಸರ್ನ ಅಟ್ಯಾಕ್ ಮಾಡ್ತಾರೆ. ಸರ್ ಬಿಡಿಸ್ಕೊಳಕ್ಕೆ ನೋಡಿದ್ರೂ ಆಗೋದಿಲ್ಲ. ಕಟ್ಟಾಕ್ಬಿಟ್ಟು ಕಾರೊಳಗೆ ಕೂರಿಸ್ಕೊಂಡು ಕರ್ಕೊಂಡು ಹೊಂಟೋಗ್ಬಿಡ್ತಾರೆ ರಿಷಿ ಸರ್ನ. ಅದೇ ಟೈಮಲ್ಲಿ ವಸುಧರ ಮತ್ತು ಮಹೇಂದ್ರ ಸರ್ ಇಬ್ಬರು ಬರ್ತಾರೆ ಫ್ಲೆಕ್ಸಿ ಅವ್ರ ಹತ್ರ. ಬಂದು ನೋಡಿ ಕೇಳಿದಾಗ ಇವಾಗ ತಾನೇ ಯಾರೋ 4-5 ಜನ ರೌಡಿಗಳು ಹಂಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಆ ಫ್ಲೆಕ್ಸಿ ಅವ್ರು ಹೇಳ್ತಾರೆ. ತಕ್ಷಣ ಅಲ್ಲಿಂದ ಹೊರಡ್ತಾರೆ ಮಹೇಂದ್ರ ಸರ್ ಮತ್ತು ವಸುಧರ. ಸರ್, ನನಗೆ ತುಂಬ ಗಾಬರಿ ಆಗ್ತಿದೆ ಸರ್, ರಿಷಿ ಸರ್ಗೆ ಏನಾದರೂ ಮಾಡಿಬಿಡ್ತಾರೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ವಸುಧರ. ಏನೂ ಆಗಲ್ಲ ಅಮ್ಮ, ನಾವೇ ಹೋಗಿ ಏನು ಎತ್ತ ಅಂತ ತಿಳ್ಕೊಳ್ಳೋಣ, ಸುಮ್ಮನೆ ಇರು, ಗಾಬರಿ ಬೀಳ್ಬೇಡ ಅಂತ ಹೇಳ್ತಾ ಇರ್ತಾರೆ. ಇಮಿಡಿಯೇಟ್ಲಿ ವಸುಧರ ಪೊಲೀಸವ್ರಿಗೆ ಫೋನ್ ಮಾಡ್ತಾಳೆ. ಸರಿ, ನೀವು ಹೋಗಿರಿ, ನಾವು ಬರ್ತೀವಿ ಅಂತ ಅಂತಾರೆ ಪೊಲೀಸವರು. ಅವರು ಹೊರಟಿರ್ತಾರೆ. ಆಮೇಲೆ ರೌಡಿಗಳೆಲ್ಲ ಹೊಡಿತಾ ಇರ್ತಾರೆ ರಿಷಿ ಸರ್ಗೆ, ಬಿಡಿಸ್ಕೊಳಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆ ಟೈಮ್ ಸರ್ ಪ್ರಜ್ಞೆ ತಪ್ಪೋಗ್ಬಿಟ್ಟಿರ್ತಾರೆ. ಇನ್ನಿಂದ ಚುಚ್ಚಕ್ಕೆ ಹೋಗ್ತಾ ಇರ್ತಾರೆ ರಿಷಿ ಸರ್ಗೆ. ಆ ಟೈಮಲ್ಲಿ ವಸುಧರ ಮತ್ತು ಮಹೇಂದ್ರ ಸರ್ ಬಂದಿಬ್ಬರು ಕಾಪಾಡ್ತಾರೆ. ಆ ರೌಡಿಗಳೆಲ್ಲ ಪೊಲೀಸವ್ರು ಬರೋ ಸೈರನ್ನಿಂದ ಓಡೋಗ್ಬಿಡ್ತಾರೆ. ಸರ್ ಮೂರ್ಛೆ ಹೋಗ್ಬಿಟ್ಟಿರ್ತಾರೆ. ಸರಿ ಅಂದ್ಬಿಟ್ಟು ವಸುಧರ ಸರ್ ನಮ್ಮನೆಗೆ ಕರ್ಕೊಂಡೋಗೋಣ, ಎಲ್ಲೂ ಬೇಡ ಅಂತ ಹೇಳ್ತಾ ಇರ್ತಾಳೆ. ಬೇಡ ಅಮ್ಮ, ವಿಶ್ವನಾಥ್ ಅವ್ರ ಮನೆಗೆ ಕರ್ಕೊಂಡೋಗೋಣ ಅಂತ ಹೇಳ್ತಾ ಇರ್ತಾರೆ. ಬೇಡ ಸರ್, ಅವ್ರಿಗೆಲ್ಲ ಗೊತ್ತಾಗೋದು ಈ ವಿಷಯ, ಏನು ಬೇಡ, ನಮ್ಮ ಮನೆಗೆ ಕರ್ಕೊಂಡೋಗೋಣ ಅಂತ ಅಂತಾಳೆ. ಸರಿ ಅಂದ್ಬಿಟ್ಟು ರಿಷಿ ಸರ್ ಮತ್ತು ವಸುಧರ, ಮಹೇಂದ್ರ ಸರ್ 3 ಜನನು ವಸುಧರ ಮನೆಗೆ ಬರ್ತಾರೆ. ಈ ಕಡೆ ಶೈಲೇಂದ್ರ, ನಿಮಗೆ ಏನು ಕೆಲಸನೂ ಮಾಡೋಕ್ಕೆ ಬರಲ್ಲ, ನೀವೇನಂತ ರೌಡಿಗಳಾಗಿದ್ದೀರೋ ಅಂತ ಕೇಳ್ತಾ ಇರ್ತಾನೆ. ಆ ರೌಡಿಗಳು ಹೇಳ್ತಾ ಇರ್ತಾರೆ, ಆ ಹೆಂಗಸು ಬರೀ ಹೆಂಗಸಲ್ಲ ಸರ್, ಹುಲಿ ಇದ್ದಂಗೆ ಇದ್ದಾರೆ, ಅವ್ರ ಕಣ್ಣಲ್ಲಿ ನೋಡಿದ್ರೆ ಬೆಂಕಿ ಹೆಂಗೆ ಕಾಣಿಸ್ತಿತ್ತು ಗೊತ್ತಾ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ವಸುಧರ, ರಿಷಿ ಸರ್ ಮತ್ತು ಮಹೇಂದ್ರ ಸರ್ 3 ಜನ ಮನೆಗೆ ಬಂದಿರ್ತಾರೆ. ವಸುಧರ ಅವರಪ್ಪ ಗೊತ್ತಾಗಿರೋದಿಲ್ಲ, ಏನೋ ಹುಷಾರಿಲ್ಲ ಅಂತ ಅಂದ್ಕೊಂಡಿರ್ತಾರೆ. ಕೇಳ್ತಾ ಅಮ್ಮ ಅಂತ ವಸುಧರನ ಕೇಳ್ತಾ ಇರ್ತಾರೆ. ತಪ್ಪ ಅಂತ ಹೇಳಿದಾಗ ಅವ್ರಿಗೆ ಗಾಬರಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.